ಸಮಸ್ತ ಮುಳುಬಾಗಿಲು ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ. ಕಳೆದ 4ನೇ ತಾರೀಕು ಬಂದಿರತಕ್ಕಂಥ ಏನು ಫಲಿತಾಂಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಳುಬಾಗಿಲು ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ನಾವು ಡೆಲ್ಲಿಗೆ ಕಳಿಸಿದಿರಿ, ಒಬ್ಬ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಬಟ್ ಯಾವುದು ಏನೇ ಆಗಿರಲಿ ಸತ್ಯಾಂಶ ಕಡೆ ನೀವು ಬೆಲೆ ಕೊಟ್ಟು ತುಂಬ ಅದ್ಧೂರಿಯಾಗಿ 8 ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ಮಲ್ಲೇಶ್ ಬಾಬು ನೀನು ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನಾನು ನಿಮಗೆ ಆಭಾರಿಯಾಗಿರ್ತೀನಿ. ನೀವು ಯಾವ ನಂಬಿಕೆ ಇಟ್ಟು ಓಟ್ ಕೊಟ್ಟಿದ್ದೀರಿ ಆ ನಂಬಿಕೆಗೆ ಹುಸಿ ಆಗಲಾರ್ದೆ ಖಂಡಿತವಾಗ್ಲೂ ನಾನು ಸದಾ ನಿಮ್ಮ ಜೊತೆ ಇದ್ದು ಆ ನಂಬಿಕೆಯನ್ನು ಉಳಿಸ್ಕೊತೀನಿ. ಬಹುಶಃ ಒಬ್ಬ ಶಾಸಕನಾಗಿ ಮಾತ್ರ ಮುಳಬಾಗಿಲು ತಾಲೂಕಲ್ಲಿದ್ದೆ, ಒಬ್ಬ ಸಂಸದ ಜೊತೆ ಬಂದರೆ ಏನು ಅಭಿವೃದ್ಧಿ ಪಥ ಮುಳಬಾಗಿಲು ತೊಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಆ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ. ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಸ್ಟಾರ್ಟ್ ಆಗಿತ್ತು. ಒಬ್ಬ ಸಂಸದ ಟಿಕೆಟ್ ಕೇಳಿದ್ರು ಕುಮಾರಸ್ವಾಮಿಯವರು. ಬರೀ ಒಬ್ಬ ಸಂಸದರಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರೋ ಇಲ್ಲ ಕೆಲಸ ಮಾಡ್ತಾರೋ ಅನ್ನೋದಾಗಲಿ ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ಕುಹಾನೆ ನನಗೆ ಹಬ್ಬಿತ್ತು. ಅದ್ರ ಸವಾಲುವಾಗಿ ಕುಮಾರಸ್ವಾಮಿಯವರಿಗೆ ನಾನು ನೇತಾಜಿ ಕ್ಲೀನಾಗಿ ಒಂದು ಮಾತು ಕೊಟ್ಟಿದ್ದೆ. ಬಹುಶಃ 8 ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ. ಆ ನಂಬಿಕೆಯನ್ನು ನಾನು ಉಳಿಸ್ಕೊಟ್ಟಿದ್ದೀರಿ. ಆ ನಂಬಿಕೆನ ಯಾವತ್ತು ನಾನು ಕಾಪಾಡಿ ಹೋಗ್ತೀನಿ. ಇವತ್ತು ಎಲ್ಲರೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪತ್ರಿಕಾ ಮಾಧ್ಯಮದಿರ್ಬೋದು, ವಿಶೇಷವಾಗಿ ನನ್ನ ನಾಯಕರುಗಳು ಏನು ಇವತ್ತು ನನ್ನ ಹೊತ್ತು ಇವತ್ತು 2018 ಸೋತಿದ್ರು ಕೂಡ 5 ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನು ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತವಾಗ್ಲೂ 2023ಯಲ್ಲಿ ಏನು ಅಮೋಘವಾದತಕ್ಕಂಥ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ರಿ, ಅದೇ ಫಲಿತಾಂಶವನ್ನು ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ದೀರಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಿರ್ಬೋದು, ಕಾಡಪ್ಪ ನಾಗರಾಜ್ ಸರ್ ಇರ್ಬೋದು, ನಮ್ಮ ಸೆಕ್ರೆಟರಿ ರೆಪ್ಪೋದ್ರೆಡ್ಡಿ ಇರ್ಬೋದು, ಸಾಕಷ್ಟು ಜನ ಹೇಳ್ತಾ ಹೋದರೆ ಹೆಸರು ತುಂಬ ಹೇಳಬೇಕು. ಒಬ್ಬರು ಹೆಸರು ಬಿಟ್ಟರೆ ಕೂಡ ತೊಂದರೆ ಆಗ್ತದೆ. ಇವತ್ತು ಕಲ್ಪನ್ ಪ್ರಕಾಶ್ ಅವರು ಇರ್ಬೋದು, ಇವತ್ತು ಆನಂದ್ ರೆಡ್ಡಿ ಇರ್ಬೋದು, ಡಾಕ್ಟರ್ ಪ್ರಕಾಶ್ ಇರ್ಬೋದು, ನಮ್ಮ ಅಲ್ಲೇ ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎನ್.ಆರ್. ಸತ್ತಿ ಇರ್ಬೋದು, ಅವರ ಕ್ಷೇತ್ರಕ್ಕೆ ಬಂದ ಕೆ.ವಿ. ಶಂಕರಪ್ಪ ಇರ್ಬೋದು, ಅವನಿಗೆ ಬಾಬುರು ಇರ್ಬೋದು, ನಮ್ಮ ಶಾಮೇಗೌಡರು ಇರ್ಬೋದು, B.M. ಶಂಕರಾಮಗೌಡರು ಇರ್ಬೋದು, ಶ್ರೀನಿವಾಸ ರೆಡ್ಡಿ ಇರ್ಬೋದು, ಇವತ್ತು ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಇವತ್ತೇನು ನನ್ನ ಈ ಒಂದು ಅಮೋಘವಾದ ಒಂದು ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. ಅದು ನಮ್ಮ ಟೌನ್ಗೆ ಬಂದಾಗ M.R. ಮುಳ್ಳಿ ಇರ್ಬೋದು ಅದಲ್ವಾ, ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮ ನಾಗಮಂಗಲ ಶಂಕರಪ್ಪ ಇರ್ಬೋದು, ನಮ್ಮ ಹೊರದೋಣ ಇರ್ಬೋದು, ಸಿದ್ದಪ್ಪ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ನಮ್ಮ ಎಬ್ಡಿ ಪಂಚಾಯತಿಗೆ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಒಂದೇ ಕೇಳ್ಕೊಂಡಿದ್ದು, ನಾನು ಸವಾಲು ಹಾಕ್ಬಿಟ್ಟಿದ್ದೀನಿ. ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನು ಮಾಡಬೇಕಂತಂದು ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದಿರಿ, ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾಯಿದೆ. ಇದೇ ಹುಮ್ಮಸ್ಸು, ಇದೇ ಒಗ್ಗಟ್ಟು ನಾವು TP ಜಡ್ಪಲ್ಲಿ ತೋರಿಸ್ತಾ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನು ಕಟ್ಟಿದ್ದೀವಿ. ವಿಶೇಷವಾಗಿ ಅದರಲ್ಲೂ BJP ಲೀಡರ್ಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಲೀಡರ್ ಶ್ರೀಗಳು ಸುಂದರ್ ಇರ್ಬೋದು, ಮಲಂಗ್ಲ ವಾಸ್ ಇರ್ಬೋದು, ಅಮರ್ ಇರ್ಬೋದು, ಸುರೇಶ್ ಇರ್ಬೋದು, ಇವತ್ತು ನಮ್ಮ ಕೋಳಿ ಇರ್ಬೋದು, ನಮ್ಮ ಸುರೇಂದ್ರಗೌಡರು ಇರ್ಬೋದು, ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು ನಾವು ಬಲಪಡಿಸ್ಕೊಂಡಿದ್ದೀವಿ. ಇದೇ ರೀತಿ ಕೂಡ ಮುಂದಿನ ದಿವಸದಲ್ಲೂ ಕೂಡ ಒಂದು JDC ಮತ್ತು BJP ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ಅದೇ ರೀತಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅಂದ್ಕೊಂಡಿದ್ವಿ. ಎಲ್ಲ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನು ನಾವಿಲ್ಲಿ ಸಲ್ಲಿಸಬೇಕಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ.